ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ ಹೊತ್ತಾಯ್ತು, ಊಟ ಮಾಡಲ್ವಾ? ಸಾಹೇಬ್ರ 3:45 ಒಂಚೂರು ಹೊಟ್ಟಿಗೆ ಏನ್ರ ತಿಂದು ಕೆಲಸ ಮಾಡೋನು. ಚಿಟ್ಟೆ ಬರೀ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡು, ಕೆಲಸ ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ. ಅಲ್ರಿ ಸಾಹೇಬ್ರ, ಮಾಡೋದ ಹೊಟ್ಟಿಗಾಗಿ ಅಲ್ರಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟಿಗೆ ತಿಂದಿಲ್ಲ ಅಂದ್ರೆ ಇನ್ಹೆಂಗ್ರಿ ಸಾಹೇಬ್ರ? ಯಾವ್ದ್ರ ಹೋಟ್ಲಿಗೆ ಹೋಗಿ ಸರಿ ತಿನ್ಕೊಂಡು ಆಮೇಲೆ ಕೆಲಸ ಮಾಡನ್ರಿ. ಚಿಟ್ಟಣ್ಣ, ಹೋಟೆಲ್ಗೆ ಹೋಗೋದ್ ಬೇಡ, ನಾನೇ ಊಟ ತಂದಿದ್ದೀನಿ ನೋಡಿ. ಇವ್ವ ನೀನ ಅಡ್ಗೆ ಮಾಡ್ಕೊಂಡ್ ಬಂದಿ? ಇಲ್ಲಡ್ವಾ, ನಾ ರೆಗ್ಯುಲರ್ ಆಗಿ ತಿನ್ನೋದ ಇಷ್ಟು, ಇನ್ ನೀ ಮಾಡ್ಕೊಂಡ್ ಬಂದಿ ಅಂದ್ರ ಇಷ್ಟ ಸಾಕು. ಸಾಹೇಬ್ರ, ಮಿಸ್ಸಸ್ ಮಿಸ್ಟರ್ಗೆ ಅಡಿಗೆ ಮಾಡ್ಕೊಂಡ್ ಬಂದಾರ, ಊಟ ಮಾಡೋಣ. ಸುಮ್ನೆ ಅವ್ರೆ, ನೀವ್ಯಾಕೆ ಸುಮ್ನೆ ತೊಂದ್ರೆ ತಗೊಂಡ್ರಿ? ಸಾಹೇಬ್ರೆ, ನೀವು ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತೀರಾ, ಊಟ ತಿಂಡಿ ಕಡೆ ಗಮನನೇ ಕೊಡಲ್ಲ. ಆಗ ನನ್ ಕಷ್ಟ ಆಗತ್ತೆ. ಆದ್ರೆ ಈಗ ಇಷ್ಟಪಟ್ಟು ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ. ಸಾಹೇಬ್ರ ಹೂವನ್ರಿ, ಮೊದ್ಲಾಗ ನನ್ನ ಹೊಟ್ಟೆಗ ಇಲ್ಲಿ ಚೌ 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 ಅನ್ನಕತ್ತೇವು. ಇನ್ನು ಸ್ವಲ್ಪ ಹೊತ್ತು ಬಿಟ್ರ ಗ್ಯಾಸ್ ಶುರು ಆಕತಿ, ಆಮೇಲೆ ಸಿಮ್ಮದ್ ಸೌಂಡು ಡರ್ ಬುರ್ ಅಂತ ಶುರು ಆಕತ್ರಿ. ಬರ್ರಿ ಉಣ್ಣಾನು. ಸುಮ್ನೆ ಅವ್ರೆ, ನೀವ್ ಊಟ ಮಾಡಿದ್ರ? ಇಲ್ಲ ಸಾಹೇಬ್ರೆ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ ನನ್ ಜೊತೆನೆ ಊಟ ಮಾಡಿ. ಬೇಡ ಸಾಹೇಬ್ರೆ, ನಾನು ಅಪ್ಪ ರಾಜ ಜೊತೆ ತಿಂತೀನಿ, ನೀವು ಊಟ ಮಾಡಿ. ಸಾಹೇಬ್ರ ಎಲ್ಲಿ ಕುಂದ್ರದು ಅಂತ ಯೋಚನೆ ಮಾಡಕತ್ತೀರಿ? ಇರ್ರಿ. ಹಾ ಇಲ್ಲ ಐತಲ್ಲ, ಬರ್ರಿ. ಸಿಂಹಾಸನ ಬಹಳ ಚಲೋ ಐತಿ, ಬರ್ರಿ. ನೀವು ರಾಜ, ಸಿಂಹಾಸನದ ಮೇಲೆ ನೀವು ಕುತ್ಕೋಬೇಕು. ಗಟ್ಟಿ ಐತಲ್ಲ ಅಂತ ನೋಡ್ದೆ, ಬರ್ರಿ ಕುತ್ಕೋರಿ. ನಾನ್ ಒಂದಿಟ್ಟು ಕೈ. ಚಿಟ್ಟಣ್ಣ, ಏನ್ ತೊಳೆದದ್ದೋ ಏನ್ ಕತ್ತಿನದು. ನೀರು ನಾನೇ ತಗೊಂಡ್ ಬಂದಿದ್ದೀನಿ, ಬನ್ನಿ. ಲೋ ಚಿಟ್ಟೆ, ಕೈ ತೊಳಿಲ್ವೇನೋ? ಮುಂಜಾನೆ ತೊಳೆದಿದ್ದೆ, ಮತ್ ತೊಳಿಬೇಕಾ? ಹಾಕು. ಸುಮ್ನೆ ಅವ್ರೆ, ಬನ್ನಿ ಊಟ ಮಾಡಿ. ಇಲ್ಲ ಸಾಹೇಬ್ರೆ, ನಾನು ಆಮೇಲೆ ರಾಜಿ ಜೊತೆ ಮಾಡ್ತೀನಿ, ನೀವ್ ಮಾಡಿ. ರಾಜಿ ಜೊತೆ ಆಮೇಲೆ ಊಟ ಮಾಡಿರಂತೆ, ಬನ್ನಿ ಕೂತ್ಕೊಳ್ಳಿ, ನನ್ ಜೊತೆ ಊಟ ಮಾಡಿ. ಅರ್ಥ ಆತ್ ನನ್ಗೆ. ಇಲ್ಲ 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 ಅರ್ಥ ಆತು. ಶಿವಂಗ ಪೂಜೆ ಆಗಕತ್ತೈತಿ, ಈ ಕರಡಿಗೆ ಏನ್ ಕೆಲ್ಸ? ನಾಳೆ ನಿಂತು ಉಣ್ತಾನೆ, ಹೆಂಗಿದ್ರು ವಾಪಸ್ ಬರ್ಬೇಕು. ಒಂಚೂರು ಅನ್ನ ಹಾಕಿ ಕೊಡವ. ಇಲ್ಲ ಅಣ್ಣ, ನೀವ್ ಇಲ್ಲೇ ತಿನ್ನಿ. ಇಲ್ಲ ಇಲ್ಲ ಹಾಕ, ಒಂಚೂರು ಅನ್ನ ಹಾಕು. ಸುಮ್ಮನಟ್ಟು ಮಾಡಿದ್ ಸಾರ್ ಅಂದ್ರೆ ನೋಡ್ರಿ, ಗಬ 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 ತಿಂದು ಬಿಡ್ಬೋದು. ಹಾಕು. ಏ ಸಾಕ್ 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 ಸಾಕ್, ಇನ್ನೊಂದ್ ಚೂರು. ಏ ಸಾಕ್ ಸಾಕ್ ಸಾಕು, ಅಲ್ಲ ಚೂರು. ಚಿಟ್ಟಣ್ಣ, ಹಾ ಇನ್ನೊಂದ್ ತಟ್ಟೆ ಏನಕ್ಕೆ? ಒಂದೇ ತಟ್ಟೆಲಿ ಊಟ ಮಾಡೋಣ. ಇದ್ರಲ್ಲ. ಯಾಕೆ, ಎಂಜಲು ಅಂತಾನ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಸಾಹೇಬ್ರೆ. ಬನ್ನಿ. ಅಣ್ಣ, ನೀರ್ ಕೊಡ್ಲಾ? ಯವ್ವ ಬೇಡ ಬೇಡ ಬೇಡ, ನೀವು ಮುಂದುವರ್ಸಿ. ಇಲ್ಲೈತೆ ಕುಡಿತೇನೆ. ಸುಮನವ್ರೆ, ನನಗೆ ಕೈತು ತಿನ್ನಿಸ್ತೀರಾ? ಸಾಹೇಬ್ರೆ, ಅಣ್ಣ ನೀರ್ ಕೊಡ್ಲಾ? ಯವ್ವ ಬೇಡ ಬೇಡ ಬೇಡ, ನೀವು ಮುಂದುವರ್ಸಿ. ಇಲ್ಲೈತೆ ಕುಡಿತೈತಿ. ಹೊತ್ತು ಎಲ್ಲ ಹೊತ್ತು. ಯಾಕೆ ಸುಮ್ಮನವ್ರೆ?
ಆಕಳಿಕೆ ಬರ್ತಾ ಇದೆಯಾ? ನಾನು ಊಟ ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋ. ಸುಮ್ನಕ್ಕ ಬರೀ ಕನಸು ಕಾಣೋದು ಯೋಚನೆ ಮಾಡೋದು ಆತ. ಚೂರ್ ಮುಂದಕ್ಕೆ ಹೋಗ್ರಿ, ಚೂರ್ ಮುಂದಕ್ಕೆ ಹೋಗ್ರಿ. ಸಾಕು ಸಾಕು ಸುಮ್ನಕ್ಕ, ಭಾಳ ಫಾಸ್ಟ್ ಅದೀವ. ಚಿಟ್ಟೆ ಅಣ್ಣ, ಸುಭಾಷ್, ನಿನ್ನ ಮನಸ್ಸಿಗೆ ಡ್ರಿಂಕ್ಸ್ ಬೇಕು ಅನ್ಸುತ್ತೆ, ಆದರೆ ನಿನ್ಗೆ ಬೇಕಾಗಿರೋದು ದೃಢವಾದ ನಿರ್ಧಾರ. ನಿನ್ನ ಪ್ರೀತಿಗೆ ಬೆಲೆ ಕೊಡದೇ ಇರೋ ಆ ಹುಡುಗಿನ ನೆನ್ಸ್ಕೊಂಡು ಏನು ಉಪಯೋಗ? ಇಗ್ನೋರ್ ಮಾಡು ಸುಭಾಷ್, ಇಗ್ನೋರ್ ಮಾಡು. ಒಂದು ಹೇಳು, ನೀನು ಹೀಗೆ ಡ್ರಿಂಕ್ಸ್ ಮಾಡಿ ನಿನ್ನ ದೇಹ ಆರೋಗ್ಯ ಎಲ್ಲ ಕೆಡಿಸ್ಕೊಂಡೆ ಅನ್ಕೋ, ಯಾರಿಗೆ ಲಾಭ? ಅವಳಿಗೇನಾದ್ರು ನಷ್ಟ ಇದೆಯಾ? ನಷ್ಟ ಎಲ್ಲ ನಿನಗೆ, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ಫ್ಯಾಮಿಲಿಗೆ. ಹೇಳು ಸುಭಾಷ್. ಹೇ ಸುಭಾಷ್, ಸುಭಾಷ್, ನನಗೆ ನಿಮ್ಮ ಲೆಕ್ಚರ್ ಬೇಡ ಡಾಕ್ಟರ್. ಐ ನೀಡ್ ಆಲ್ಕೋಹಾಲ್ ಪ್ಲೀಸ್. ಐ ನೋ, ನಾನು ಹೇಳೋದು ನಿನ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಐ ನೋ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಆದರೆ ಒಂದು ತಿಳ್ಕೊ, ಈ ಕಷ್ಟಗಳನ್ನೆಲ್ಲ ಜಯಿಸಿದ್ರೆ ನಿಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ಒಂದು ಮಾತು ಹೇಳಲ್ಲ ಸುಭಾಷ್, ನಿನಗೆ ನಿನ್ನ ಪ್ರೀತಿ ಮೋಸ ಮಾಡಿದ್ಲಲ್ಲ, ಆ ಹುಡುಗಿ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದು ಬಹಳ ಸುಲಭ. ಅವಳ ಕಣ್ಣೆದುರಿಗೆ ನೀನು ದೊಡ್ಡದಾಗಿ ಬೆಳೆದು ನಿಂತ್ಕೋಬೇಕು ಕಣೋ. ಆ ಹುಡುಗಿ ಇಲ್ಲದೆ ಇದ್ರೂ ನಿನ್ನ ಲೈಫ್ ಸೂಪರ್ ಆಗಿರುತ್ತೆ ಅಂತ ನೀನು ತೋರಿಸ್ಕೋಬೇಕು. ಆಗ್ಲೇ ನೀನು ಆ ಹುಡುಗಿ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟಂಗೆ ಆಗೋದು ಕಣೋ. ಸ್ವಲ್ಪ ಅರ್ಥ ಮಾಡ್ಕೊ. ನಾನೊಂದು ಮಾತು ಹೇಳಲ್ಲ ಸುಭಾಷ್, ನಿನ್ನ ಪ್ರೀತಿಗ ಮೋಸ ಮಾಡಿದ್ಲಲ್ಲ, ಅವಳ ಮೇಲೆ ರಿವೆಂಜ್ ತಗೊಳ್ಳೋದು ತುಂಬಾ ಸುಲಭ ಕಣೋ. ಹೇಗ್ ಗೊತ್ತಾ? ಆ ಹುಡುಗಿ ಎಕ್ಸ್ಪೆಕ್ಟೇ ಮಾಡಬಾರ್ದು. ನೀನ್ ಬೆಳಿಬೇಕು, ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು. ನಿನ್ನ ನೋಡಿ ಅವಳು ಹೊಟ್ಟೆ ಉರಿಬೇಕು, ಆ ಥರ ಬೆಳಿಬೇಕು ನೀನು. ಎಂತ ಹುಡುಗನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅವಳು ವಿಲ 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 ಒದ್ದಾಡ್ಬೇಕು. ಆಗ ಅವಳಿಗೆ ನಿನ್ ಪ್ರೀತಿ ಏನು ಅಂತ ಅರ್ಥ ಆಗೋದು. ಅದು ಬಿಟ್ಟು ಏನೋ ಇದು ದೇವದಾಸ್ ತರ ಕುಡ್ಕೊಂಡು, ಕೂದಲು ಬಿಟ್ಕೊಂಡು, ಗಡ್ಡ ಬಿಟ್ಕೊಂಡು. ನೋಡ ಸುಭಾಷ್, ನಿನ್ ಫ್ರೆಂಡ್ಸು 2 ದಿನ ಕಣ್ಣೀರ್ ಹಾಕ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಆದ್ರೆ ತಿಳ್ಕೊ, ನಿನ್ ಫ್ಯಾಮಿಲಿ, ತಂದೆ ತಾಯಿ ಯಾವಾಗ್ಲೂ ಅಳ್ತಾ ಇರ್ತಾರೆ ಕಣೋ. ಅರ್ಥ ಮಾಡ್ಕೋ ಸ್ವಲ್ಪ ಸುಭಾಷ್. ಇದನ್ನೆಲ್ಲ ಬಿಟ್ಟು ಒಂದ್ ಒಳ್ಳೆ ರೀತಿಲಿ ಯೋಚನೆ ಮಾಡು. ಇಲ್ಲ, ನನ್ನ ಮಗಳ ಜೀವನ ಸರಿ ಹೋಗಲ್ಲ, ನನ್ನ ಮಗಳ ಜೀವನ ಸರಿ ಹೋಗಲ್ಲ, ನನ್ನ ಮಗಳು ಅವ್ರ ಮನೆಗೆ ಹೋಗಲ್ಲ. ಅದೇನ್ ಮಾಡಲಿ, ನಾನೇನ್ ಮಾಡ್ಲಪ್ಪ? ಅಪ್ಪ, ಅಕ್ಕ ಎಲ್ಲ ನೋಡ್ಕೋತಾಳೆ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಇದಕ್ಕೆ ಹೇಳಿದ್ದು. ಆ ಮನೇಲಿ ಎಷ್ಟು ಜನ ಒಳ್ಳೆಯವರಿದಾರೋ ಅಷ್ಟೇ ಕಣ್ಮನ್ಸಿರೋರು ಇದಾರಪ್ಪ. ಆ ಮನೆಯವರಿಂದ ಇದನ್ ಮೊದಲನೇ ಸಲ ನಮ್ಗೆ ಅವಮಾನ ಆಗ್ತಿದ್ಯಾ? ಅಲ್ಲಿ ಹೋಗೋದು ಬೇಡ, ಹೀಗೆ ಅವಮಾನ ಮಾಡಿ ಕಳಿಸ್ತಾರೆ ಅಂತ ನಾನು ಇದಕ್ಕೆ ಹೇಳಿದ್ದು. ನನ್ನ ಮಾತು ಹೇಳಿ ಕೇಳ್ತೀಯ? ಮಗಳೇ ನೋಡು ಮಗಳೇ, ಅವ್ರ ಮನೆಗೆ ಹೋಗಿದ್ದು, ನಮ್ಗಲ್ಲಿ ಈ ಥರ ಅವಮಾನ ಆಯಿತು, ಅವ್ರು ನಮ್ಗೆ ಹಿಂಗೆಲ್ಲ ಮಾಡಿದ್ರು ಅಂತ ಅಕ್ಕಗೆ ಹೇಳ್ಬೇಡ ಮಗಳೇ. ನಿನ್ನ ಅಮ್ಮ ಎತ್ತಿ ಕಣವ ಹೇಳ್ಬೇಡ. ಹೇಗಪ್ಪ ಹೇಳ್ದೆ ಇರ್ಲಿ? ಇದುವರೆಗೂ ನಾನು ಅಕ್ಕನಿಂದ ಯಾವ್ದಾದ್ರು ವಿಷಯನ ಮುಚ್ಚಿಟ್ಟಿದ್ದೀನ ಹೇಳು? ಓ, ನಿನ್ನ ಕತೆ ಹಠ ಎಲ್ಲಿ ಬಿಡ್ತೀಯ ನೀನು? ಬೇರೆ ಯಾವ್ದು ಮುಚ್ಚಳೋದು ಬೇಡ, ಇದೊಂದು ವಿಷಯ ಮಾತ್ರ ಹೇಳ್ಬೇಡ ಮಗಳೇ. ಬೇಡ ಕಣವ, ಬೇಡ ಮಗಳೇ, ಹೇಳ್ಬೇಡ. ನೊಂದ್ ಕತದ ಕಣ ಮಗ, ನೊಂದ್ ಕಳತ್ತೆ.
ರಾಜಿ ತಗೊಳ್ಳೆ ಒಳಗಡೆ ಇಟ್ಬಿಡು. ಅಪ್ಪ ಮತ್ತೆ ಶಿವಯ್ಯ ಹೇಗಿದ್ದಾನೆ? ಹುಷಾರಾಗಿದ್ದಾನಾ? ಹ್ಞೂ ಕಣವ, ಚೆನ್ನಾಗಿದ್ದಾನಂತೆ. ಅವನಿಗೆ ಸುಮ್ಮನೆ ಮೈ ಬಿಸಿ ಆಗಿತ್ತಂತೆ, ಅಷ್ಟಕ್ಕೆ ಹೆದರ್ಕೊಂಬಿಟ್ಟವನೆ. ಹುಷಾರಾಗವನೀಗ. ಓ ಶಾಂತಕ್ಕ ಬಂದ್ಯಾ? ಆಮೇಲೆ ರಾಜಿ ಕೈಲಿ ಕೊಟ್ಟು ಕಳಿಸ್ತೀರಿ. ಅಪ್ಪ ನಿಂಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸುಳ್ಳ? ನಾನೆಲ್ಲಿ ಸುಳ್ಳು ಹೇಳ್ತೀನಮ್ಮ? ಸುಳ್ಳ್ಯಾಕೆ ಹೇಳಿ ನಾನು? ಎಲ್ಲೋಗಿದ್ರಿ ನೀವಿಬ್ರು? ನಾವೆಲ್ಲೋಗನವ, ನಾವೆಲ್ಲೂ ಹೋಗಿದ್ದಿಲ್ಲ. ಅಪ್ಪ ಶಿವಯ್ಯ ಬೆಳಗ್ಗೆಯಿಂದ ಸಾಹೇಬ್ರ ಜೊತೆಗೆ ಇದ್ದ, ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದ. ಅವನ್ಗೆ ಹುಷಾರಿರ್ಲಿಲ್ಲ ಅಂತ ಸುಳ್ಳು ಯಾಕೆ ಹೇಳಿದ್ರಿ? ಅದು ಎಲ್ಲಿ ಹೋಗಿದ್ರಿ ನೀವಿಬ್ರು? ಎಲ್ಲೂ ಹೋಗಿರ್ಲಿಲ್ಲ ಕಣಮ್ಮ. ರಾಜಿ ರಾಜಿ ಎಲ್ಲಿ ಹೋಗಿದ್ರಿ? ಅದು ಏನಮ್ಮ ಅದು ಇದು ಅಂತ ನಿಂತಿದ್ಯಾ? ಆವಾಗ್ಲಿಂದ ಹೇಳ್ತೀನಿ ತಾನೆ ಹೊಟ್ಟೆ ಹಸಿ ಅಂತ. ಊಟ ತಗೊಂಬರವ. ಹೇ ನಿಂತ್ಕೊಳೆ. ನೀವಿಬ್ರು ನಡವಳಿಕೆ ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಅಪ್ಪ ನಿನಗೆ ಊಟ ತಾನೆ? 2 ನಿಮಿಷ, 2 ನಿಮಿಷದಲ್ಲಿ ನಾನೇ ಮಾಡ್ಕೊಡ್ತೀನಿ. ಮೊದ್ಲು ಎಲ್ಲಿ ಹೋಗಿದ್ರೆ ಅದನ್ನ ಹೇಳಿ. ಹೇಳೆ. ಅಕ್ಕನಿಂದ ವಿಷಯ ಮುಚ್ಚಿಡ್ತೀಯಾ? ಹೇಳು ಅಂದೆ. ಭಾವನ್ ಮನೆಗೆ ಹೋಗಿದ್ವಿ ಅಕ್ಕ. ಅಲ್ಲಿಗೆ ಹೋಗಿದ್ರಾ? ಯಾಕೆ ಹೋಗಿದ್ರಿ? ಏನಾಯ್ತು ಅಲ್ಲಿ? ಅದೇನಾರು ತಪ್ಪು ಮಾಡಿದ್ರೆ ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಯಜಮಾನ್ರೆ. ಅವಳನ್ನು ಕ್ಷಮಿಸ್ಬಿಟ್ಟು ನನ್ನ ಮಗನ ಕಟ್ಕರ್ ಕೈ ಕೊಡ್ಲಾ? ನೀವು ಕರೆದ್ರೇನೆ ನಾನು ಅವ್ರ ಮನೆಗೆ ಹೋಗೋದು ಅಂತ ಹಠ ಮಾಡ್ತಾವಳು ನನ್ನ ಮಗಳು. ನಿನ್ನ ಮಗಳ ಬಾಳ್ ಕೊಡೋದಕ್ಕೋಸ್ಕರ ನನ್ನ ಮಗನ ಜೀವನ ಗಂಡಾಂತರಕ್ತಾಳ. ನಿನ್ಗೆ ನಿನ್ನ ಮಗಳ ಬಾಳ ಎಷ್ಟು ಮುಖ್ಯನೋ ಹಂಗೆ ನನ್ನ ಮಗನ ಜೀವ ನನಗೆ ಅಷ್ಟೇ ಮುಖ್ಯ. ಕತೆ ಏನ್ ಕಟ್ತಾ ಇದ್ಯಾ? ಕಟ್ತೇವ ನಾಚಿಕೆ. ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಗೊತ್ತಿತ್ತು ನಂಗೆ. ಅಲ್ಲಿಗೆ ಹೋದ್ರೆ ಹೀಗೆ ಏನಾದ್ರೂ ಒಂದು ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕೆ ಹೋಗಿದ್ರಪ್ಪ? ಯಾಕೆ ಅಲ್ಲಿಗೆ ಹೋಗಿದ್ರಿ? ನನಗ್ ಬರ್ತಿರೋ ಕೋಪಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಅನ್ಸ್ತಿದೆ. ಆದ್ರೆ ಏನ್ ಮಾಡ್ಲಪ್ಪ? ನಾನ್ ಆವೇಶದಲ್ಲಿ ಏನಾದ್ರೂ ಹೆಜ್ಜೆ ಇಟ್ರೆ ಅಲ್ಲಿ ಕೆಲವೊಬ್ರು ಮನ್ಸಿಗೆ ನೋವಾಗುತ್ತೆ. ಹಾಗಂತ ಸುಮ್ನೆ ಇದ್ರೆ ನಿನಗ್ ಅವಮಾನ ಮಾಡಿದ್ರು ನಾನ್ ಸುಮ್ನೆ ಇದೀನಲ್ಲ ಅಂತ ಹಿಂಸೆ ಆಗತ್ತೆ. ಯಾಕಪ್ಪ? ಯಾಕಿಂತ ಪರಿಸ್ಥಿತಿ ಕಟ್ಟಾಗ್ತೀಯ? ಎಲ್ಲ ಸರಿ ಹೋಗೋವರೆಗೂ ಕಾಯತ್ ಹೇಳಿದ್ದೆ ತಾನೆ. ಯಾಕೆ? ತಪ್ಪಾಯ್ತು ಮಗಳೇ, ನಾನು ದುಡುಕ್ಬಿಟ್ಟೆ ಕಣವ. ಎಲ್ಲಿಗೆ ಮರ್ತು ಬಿಡು ಮಗಳೇ, ಮರ್ತು ಬಿಡುವ.